ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಜಗತ್ತಿನ ಅತ್ಯಂತ ಗೌರವಾನ್ವಿತ ಪ್ರಶಸ್ತಿಯಾದ ನೊಬೆಲ್ ಪ್ರಶಸ್ತಿ ಬಗ್ಗೆ ತಿಳಿಯೋಣ. ಇದರಲ್ಲಿ ಅದರ ಇತಿಹಾಸ, ವಿಭಿನ್ನ ವಿಭಾಗಗಳು ಮತ್ತು ಕೆಲವು ಪ್ರಮುಖ ವಿಜೇತರು ಎಲ್ಲವನ್ನೂ ಸರಳವಾಗಿ ನೋಡೋಣ. ನೊಬೆಲ್ ಪ್ರಶಸ್ತಿಯ ಹುಟ್ಟು 19ನೇ ಶತಮಾನದ ಅಂತ್ಯದಲ್ಲಿ ನಡೆಯಿತು. ಈ ಪ್ರಶಸ್ತಿಯ ಸ್ಥಾಪಕರಾದ ಆಲ್ಫ್ರೆಡ್ ನೊಬೆಲ್ ಸ್ವೀಡನ್ ದೇಶದ ವಿಜ್ಞಾನಿ, ಎಂಜಿನಿಯರ್ ಮತ್ತು ಆವಿಷ್ಕಾರಕ. ಅವರು ಡೈನಾಮೈಟ್ ಅನ್ನು ಕಂಡುಹಿಡಿದವರು. ಆದರೆ ಜೀವನದ ಕೊನೆಯಲ್ಲಿ ಅವರು ತಮ್ಮ ಆಸ್ತಿ ಸಂಪೂರ್ಣವಾಗಿ ಮಾನವ ಸೇವೆಗೆ ಬಳಸಬೇಕೆಂದು ನಿರ್ಧರಿಸಿದರು. ಅದಕ್ಕಾಗಿ 1895ರಲ್ಲಿ ತಮ್ಮ ವಸಿಯತ್ತಿನಲ್ಲಿ ಅವರು ಮಾನವ ಕುಲದ ಹಿತಕ್ಕಾಗಿ ಮಹತ್ವದ ಕೊಡುಗೆ ನೀಡಿದವರನ್ನು ಗೌರವಿಸಲು ಒಂದು ಪ್ರಶಸ್ತಿ ನೀಡಬೇಕು ಎಂದು ಬರೆದರು. ಹೀಗಾಗಿ 1901ರಲ್ಲಿ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಗಳನ್ನು ನೀಡಲಾಯಿತು. ಮೊದಲಿನಿಂದಲೂ ಈ ಪ್ರಶಸ್ತಿಯನ್ನು 5 ವಿಭಾಗಗಳಲ್ಲಿ ನೀಡಲಾಗುತ್ತಿತ್ತು: ಭೌತಶಾಸ್ತ್ರ, ಫಿಸಿಕ್ಸ್; ರಸಾಯನಶಾಸ್ತ್ರ, ಕೆಮಿಸ್ಟ್ರಿ; ವೈದ್ಯಶಾಸ್ತ್ರ ಅಥವಾ ಜೀವಶಾಸ್ತ್ರ, ಫಿಸಿಯಾಲಜಿ ವಾರ್ ಮೆಡಿಸಿನ್; ಸಾಹಿತ್ಯ, ಲಿಟರೇಚರ್; ಶಾಂತಿ, ಪೀಸ್. ನಂತರ 1968ರಲ್ಲಿ ಸ್ವೀಡನ್ನ ಕೇಂದ್ರ ಬ್ಯಾಂಕ್ ಸ್ವೆರಿಜೆಸ್ ರಿಕ್ಸ್ಬ್ಯಾಂಕ್ ಇನ್ನೊಂದು ವಿಭಾಗವನ್ನು ಸೇರಿಸಿತು. ಅದು ಆರ್ಥಿಕಶಾಸ್ತ್ರ, ಅಂದರೆ ನೊಬೆಲ್ ಪ್ರೈಸ್ ಇನ್ ಎಕನಾಮಿಕ್ಸ್ ಸೈನ್ಸಸ್. ಪ್ರತಿ ವರ್ಷ ನೊಬೆಲ್ ಪ್ರಶಸ್ತಿಗಳನ್ನು ಅಕ್ಟೋಬರ್ ತಿಂಗಳಲ್ಲಿ ಘೋಷಿಸಿ ಡಿಸೆಂಬರ್ 10ರಂದು ಆಲ್ಫ್ರೆಡ್ ನೊಬೆಲ್ ಅವರ ಸ್ಮರಣಾರ್ಥ ಸ್ವೀಡನ್ ರಾಜಧಾನಿಯಾದ ಸ್ಟಾಕ್ಹೋಮ್ನಲ್ಲಿ ಪ್ರದಾನ ಮಾಡಲಾಗುತ್ತದೆ. ಆದರೆ ಶಾಂತಿ ಪ್ರಶಸ್ತಿ ಮಾತ್ರ ನಾರ್ವೆ ರಾಜಧಾನಿ ಒಸ್ಲೋದಲ್ಲಿ ನೀಡಲಾಗುತ್ತದೆ. ಪ್ರತಿ ವಿಜೇತರಿಗೆ ಒಂದು ಚಿನ್ನದ ಪದಕ, ಪ್ರಮಾಣ ಪತ್ರ ಮತ್ತು ಲಕ್ಷಾಂತರ ಕ್ರೋನ್ ಮೌಲ್ಯದ ಹಣ ನೀಡಲಾಗುತ್ತದೆ. ಇದೀಗ ಕೆಲ ಪ್ರಸಿದ್ಧ ನೊಬೆಲ್ ವಿಜೇತರು ನೋಡೋಣ. ಮೇರಿ ಕ್ಯೂರಿ ಅವರು 2 ವಿಭಿನ್ನ ವಿಭಾಗಗಳಲ್ಲಿ ಪ್ರಶಸ್ತಿ ಪಡೆದ ಏಕೈಕ ಮಹಿಳೆ. 1903ರಲ್ಲಿ ಭೌತಶಾಸ್ತ್ರದಲ್ಲಿ, 1911ರಲ್ಲಿ ರಸಾಯನಶಾಸ್ತ್ರದಲ್ಲಿ. ಲೈನಸ್ ಪಾಲಿಂಗ್, ರಸಾಯನಶಾಸ್ತ್ರ, 1954 ಮತ್ತು ಶಾಂತಿ, 1962 2 ವಿಭಾಗಗಳಲ್ಲಿ ಪ್ರಶಸ್ತಿ ಪಡೆದವರು. ಜಾನ್ ಬಾರ್ಡೀನ್ ಫಿಸಿಕ್ಸ್ನಲ್ಲಿ 2 ಬಾರಿ ಬಹುಮಾನ ಪಡೆದ ಏಕೈಕ ವ್ಯಕ್ತಿ. ಫ್ರೆಡೆರಿಕ್ ಸ್ಯಾಂಗರ್ ಕೆಮಿಸ್ಟ್ರಿನಲ್ಲಿ 2 ಬಾರಿ ಗೌರವ ಪಡೆದವರು. ಭಾರತದಿಂದಲೂ ಹಲವಾರು ಮಹಾನ್ ವ್ಯಕ್ತಿಗಳು ಈ ಪ್ರಶಸ್ತಿ ಪಡೆದಿದ್ದಾರೆ. ರವೀಂದ್ರನಾಥ ಟಾಗೋರ್ 1913ರಲ್ಲಿ ಸಾಹಿತ್ಯಕ್ಕಾಗಿ ಗೀತಾಂಜಲಿ ಕೃತಿಗೆ. ಸರ್ ಸಿ ವಿ ರಾಮನ್ 1930ರಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಎ ರಮನ್ ಪರಿಣಾಮ ಶೋಧಕ್ಕಾಗಿ. ಮದರ್ ತೆರೇಸಾ 1979ರಲ್ಲಿ ಶಾಂತಿ ಪ್ರಶಸ್ತಿಗಾಗಿ. ಅಮರ್ತ್ಯ ಸೇನ್ 1998ರಲ್ಲಿ ಆರ್ಥಿಕಶಾಸ್ತ್ರ ವಿಭಾಗದಲ್ಲಿ. ಕೈಲಾಶ್ ಸತ್ಯಾರ್ಥಿ 2014ರಲ್ಲಿ ಶಾಂತಿ ವಿಭಾಗದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಗೆ. ಇತ್ತೀಚಿನ 2025 ಪ್ರಶಸ್ತಿಗಳಲ್ಲಿ ಭೌತಶಾಸ್ತ್ರ ಜಾನ್ ಕ್ಲಾರ್ಕ್, ಮಿಚೆಲ್ ಡೆವೊರೆಟ್, ಜಾನ್ ಮಾರ್ಟಿನೆಸ್. ರಸಾಯನಶಾಸ್ತ್ರ ಸುಸುಮು ಕೆಟೆಗವಾ, ರಿಚರ್ಡ್ ರಾಬ್ಸನ್, ಒಮರ್ ಯಾಜಾಯ್. ವೈದ್ಯಶಾಸ್ತ್ರ ಮೇರಿ ಬ್ರಾಂಕೌ, ಫ್ರೆಡ್ ರಾಮ್ಸ್ಡೆಲ್, ಶೇಮನ್ ಸೆಕೆಗಚೆ. ನೊಬೆಲ್ ಪ್ರಶಸ್ತಿ ಕೇವಲ ಗೌರವವಲ್ಲ, ಅದು ಮಾನವಕುಲದ ಪ್ರಗತಿಯ ಸಂಕೇತ. ಇದು ನಮ್ಮೆಲ್ಲರಿಗೂ ಸ್ಫೂರ್ತಿ, ಜ್ಞಾನ, ಶಾಂತಿ ಮತ್ತು ಸೇವೆಯ ಪಥದಲ್ಲಿ ಮುಂದುವರಿಯಲು. ಧನ್ಯವಾದಗಳು ಸ್ನೇಹಿತರೆ. ನೀವು ಈ ವಿಡಿಯೋ ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಮಾಹಿತಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.